ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 89ನೇ ಅಧ್ಯಾಯ 22ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ವೈರ್ಯ ಕುತಂತ್ರವು ಅವನಲ್ಲಿ ಸಾಗದು, ಯಾವ ಕೆಡುಕನು ಅವನನ್ನು ಕುಗ್ಗಿಸಲಾರನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ವೈರ್ಯ ಕುತಂತ್ರ ಅದೇನಾಗುವುದಿಲ್ಲಂತೆ ನಮ್ಮಲ್ಲಿ ಸಾಗುವುದಿಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ. ಸೈತಾನನು ನಮಗೆ ವಿರೋಧವಾಗಿ ಅನೇಕ ಕುತಂತ್ರಗಳನ್ನು ಅವನು ಮಾಡಬಹುದು. ನಾವು ಏಳಿಗೆ ಆಗಬಾರದು, ನಾವು ಅಭಿವೃದ್ಧಿ ಆಗಬಾರದು ಎಂದ್ಬಿಟ್ಟು ಸೈತಾನನು ನಮಗೆ ವಿರೋಧವಾಗಿ ಅನೇಕ ಕುತಂತ್ರಗಳನ್ನು ಅವನು ಮಾಡಬಹುದು. ಆದ್ರೆ ಅದು ಯಾವುದೇನಾಗುವುದಿಲ್ಲ, ಸಾಗುವುದಿಲ್ಲ. ಅದು ಏನಾಗಿ ಬಿಡುತ್ತದೆ, ಮುರಿದು ಹೋಗಿ ಬಿಡುತ್ತೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮ್ಮೊಂದಿಗಿದ್ದಾನೆ. ಎಲ್ಲಾ ಕುತಂತ್ರಗಳಿಂದ, ವೈರ್ಯ ಎಲ್ಲ ಸಕಲ ಬಲಗಳಿಂದ ಕರ್ತನು ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ನಡೆಸುವವನಾಗಿದ್ದಾನೆ. ದಾವೀದನನ್ನ ಹೇಗೆ ಎಲ್ಲಾ ವಿಧವಾದ ಕುತಂತ್ರಗಳಿಂದ ಬಿಡುಗಡೆ ಮಾಡಿ ದೇವರು ನಡೆಸಿದರು, ಯಾಕೋಬನನ್ನ ದೇವರು ಎಲ್ಲಾ ವಿಧವಾದ ಕುಯುಕ್ತಿಗಳಿಂದ ಬಿಡುಗಡೆ ಮಾಡಿ ದೇವರು ಹೇಗೆ ಯಾಕೋಬನನ್ನ ನಡೆಸಿದರು, ಇವತ್ತು ಅದೇ ರೀತಿಯಾಗಿ ಇವತ್ತು ನಮ್ಮನ್ನು ನಡೆಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಎಲ್ಲಾ ವಿಧವಾದ ಕುತಂತ್ರಗಳಿಂದ, ಎಲ್ಲಾ ವಿಧವಾದ ಕುಯುಕ್ತಿಗಳಿಂದ, ಎಲ್ಲಾ ಕುಗ್ಗುವಿಕೆಗಳಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿ ದೇವರು ನಮ್ಮನ್ನು ನಡೆಸ್ತಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನು ನೀನು ಮುಟ್ಟು ಸ್ವಾಮಿ. ಎಲ್ಲ ವಿಧವಾದ ವೈರ್ಯ ಕುತಂತ್ರಗಳಿಂದ ನೀನು ಅವ್ರನ್ನ ಬಿಡುಗಡೆ ಮಾಡಪ್ಪ. ಎಲ್ಲ ವಿಧವಾದ ಕುಗ್ಗುವಿಕೆಗಳಿಂದ ಅವ್ರನ್ನ ಬಿಡುಗಡೆ ಮಾಡಪ್ಪ. ನೀನು ಅವ್ರನ್ನ ಬಲಪಡಿಸು. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.